ಮೋಹನ್ಪುರ್ ಗ್ರಾಮದಲ್ಲಿರುವ ಸ್ಕೂಲಲ್ಲಿ ಗಣರಾಜ್ಯೋತ್ಸವದ ತಯಾರಿ ನಡೀತಿತ್ತು. ಮಕ್ಕಳೆಲ್ಲರೂ ಕ್ಲಾಸಲ್ಲಿ ಕೂತಿದ್ರು. ಎಲ್ಲರೂ ಗಮನಿಸಿ, ಈ ಗಣರಾಜ್ಯೋತ್ಸವದಂದು ನಮ್ಮ ಊರಲ್ಲಿ ಎಲ್ಲ ಮಕ್ಕಳಿಗೋಸ್ಕರ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನ್ನು ಸಂಘಟಿಸುತ್ತಿದ್ದೇವೆ. ನಮ್ಮ ಸ್ಕೂಲ್ ಮಕ್ಕಳಿಗೆ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ತುಂಬಾನೇ ಮುಖ್ಯವಾದದ್ದು. ಯಾಕಂದ್ರೆ ಗಣರಾಜ್ಯೋತ್ಸವ ದಿನದಂದು ದೇಶಭಕ್ತಿ ತೋರ್ಸೋದಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ. ಅದ್ರಿಂದ ನೀವೆಲ್ಲರೂ ಈಗ್ಲಿಂದೇ ತಯಾರಿ ಮಾಡ್ಕೊಳ್ಳಿ. ನಿಮ್ಗೋಸ್ಕರ ಚೆನ್ನಾಗಿರೋ ಬಟ್ಟೆಗಳನ್ನು ತಯಾರು ಮಾಡಿಸಿ. ಇದಕ್ಕೋಸ್ಕರ ನೀವು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕು. ಈ ಒಂದು ಕಾಂಪಿಟೇಷನ್ಗೆ ಬೇಕಾಗಿರುವ ಒಂದು ಒಳ್ಳೆ ಡ್ರೆಸ್ ಅನ್ನು ನಿಮ್ಗೋಸ್ಕರ ತಯಾರು ಮಾಡ್ಕೊಳ್ಳಿ. ಆ ಕ್ಲಾಸಲ್ಲಿ ಓದ್ತಿರುವ ಜಮೀನ್ದಾರ್ ಹುಡ್ಗಿಗೆ ತುಂಬಾನೇ ಅಹಂಕಾರ. ಅವ್ರಪ್ಪ ಹತ್ರ ದುಡ್ಡಿದೆ ಅಂತ ಅವಳಿಗೆ ಅಹಂಕಾರ. ಮ್ಯಾಮ್ ಆಚೆ ಹೋಗಿದ ತಕ್ಷಣ ಅಹಂಕಾರದಿಂದ ಹೇಳ್ತಾಳೆ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಖಂಡಿತವಾಗ್ಲೂ ನಾನೇ ಗೆಲ್ಲೋದು. ನೋಡ್ತಿರು, ನಾನು ಒಳ್ಳೆ ಬಟ್ಟೆ ತಗೋತೀನಿ. ಇವತ್ತೇ ಹೋಗಿ ಅಪ್ಪ ಹತ್ರ ಮಾತಾಡ್ತೀನಿ. ಹಾಗಾದ್ರೆ ಬೇರೆ ಯಾವ್ದ್ರೂ ಗೆಲ್ಬಿಟ್ರೆ ಇದ್ರಲ್ಲಿ? ಅರೆ, ಅದು ಸಾಧ್ಯ ಇಲ್ಲ. ಈ ಕ್ಲಾಸಲ್ಲೇ ಚೆನ್ನಾಗ್ ದುಡ್ಡಿರೋರು ನಾವೇ. ಅದ್ರಿಂದ ಒಳ್ಳೆ ಕಾಸ್ಟ್ಲಿ ಬಟ್ಟೆ ತಗೊಳ್ಳೋದು ನಾನೇ ಅಲ್ವಾ? ಕಾಸ್ಟ್ಲಿ ಬಟ್ಟೆ ಹಾಕೊಂಡ್ರೆ ಖಂಡಿತವಾಗ್ಲೂ ಹೇಳ್ಬೋದು ನಾನೇ ಗೆಲ್ತೀನಿ ಅಂತ. ಅಹಂಕಾರದಿಂದ ತುಂಬಿರುವ ಸೀಮಾ ಮನೆಗೋಗಿ ಅವ್ರಪ್ಪ ಹತ್ರ ಇದ್ರ ಬಗ್ಗೆ ಮಾತಾಡ್ತಾಳೆ. ಅಪ್ಪ, ನಿಮ್ಗೆ ಗೊತ್ತಾ, ಗಣರಾಜ್ಯೋತ್ಸವ ದಿನದಂದು ನಮ್ಮ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೀತಿದೆ. ಸಿಟಿಗ್ ಕರ್ಕೊಂಡೋಗಿ ಒಳ್ಳೆ ಡ್ರೆಸ್ ನನ್ಗೆ ಇಸ್ಕೊಡಿ. ಈ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಬೇಕು. ಇವತ್ತೇ ಸಿಟಿಗೆ ಹೋಗೋಣ ಬನ್ನಿ. ಆಯ್ತು ಮಗಳೇ, ನಿನ್ನ ಇಷ್ಟದ ಪ್ರಕಾರವೇ ಆಗ್ಲಿ. ನಾನೀಗ್ಲೇ ಡ್ರೈವರ್ಗೆ ಹೇಳಿ ಗಾಡಿ ತೆಗೆಸ್ತೀನಿ. ಆಯ್ತು ಮಗಳೇ. ಒಂದ್ ಕಡೆ ಸೀಮಾ ಅವ್ರ ಅಪ್ಪ ಅಮ್ಮ ಜೊತೆ ಸಿಟಿಗೆ ಹೋಗ್ತಿರ್ತಾಳೆ ಕಾಸ್ಟ್ಲಿ ಬಟ್ಟೆಯನ್ನು ತಗೊಳಕ್ಕೆ. ಇನ್ನೊಂದ್ ಕಡೆ ಅದೇ ಸ್ಕೂಲಲ್ಲಿ ಓದ್ತಿರುವ ಒಂದು ಬಡಮನೆ ಹುಡುಗಿ ಕೂಡ ಕಾಂಪಿಟೇಷನಲ್ ಪಾರ್ಟಿಸಿಪೇಟ್ ಮಾಡಕ್ಕೆ ಎಲ್ಲಾ ರೆಡಿ ಮಾಡ್ತಿದ್ಲು. ಅಮ್ಮ, ನಾನು ಕೂಡ ಕಾಂಪಿಟೇಷನಲ್ ಪಾರ್ಟಿಸಿಪೇಟ್ ಮಾಡ್ಬೇಕನ್ಕೋತಿದ್ದೀನಿ. ಆದ್ರೆ ಕಾಸ್ಟ್ಲಿ ಬಟ್ಟೆ ತಗೊಳಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಸೀಮಾ ಹೇಳ್ತಿದ್ಲು ಅವಳು ಕಾಸ್ಟ್ಲಿ ಡ್ರೆಸ್ ತಗೋತೀನಿ ಅಂತ. ಅಮ್ಮ, ನಾನಿದ್ರಲ್ಲಿ ಗೆಲ್ಲಲೇಬೇಕು. ಇಲ್ನೋಡು ಗೀತಾ, ಇದಕ್ಕೋಸ್ಕರ ನೀನು ಸುಂದರವಾದ ಒಂದು ಡ್ರೆಸ್ ಅನ್ನು ತಯಾರು ಮಾಡ್ಬೇಕು. ಅದನ್ನ ಹಾಕೊಂಡಿದ ತಕ್ಷಣ ನಿನಗೆ ಮನಸ್ಸಲ್ಲಿ ದೇಶಭಕ್ತಿ ಹುಕ್ಕಿ ಬರ್ಬೇಕು. ಅದರಿಂದ ನೀನ್ ಹಾಕೊಳ್ಳೋ ಒಂದು ಡ್ರೆಸ್ ಅಲ್ಲಿ ತ್ರಿವರ್ಣ ಖಂಡಿತವಾಗ್ಲೂ ಇರ್ಬೇಕು. ತ್ರಿವರ್ಣದಿಂದ ನಿನ್ನ ಡ್ರೆಸ್ ಅನ್ನು ತಯಾರು ಮಾಡ್ಬೇಕು. ಈ ತ್ರಿವರ್ಣದ ಡ್ರೆಸ್ ಅನ್ನು ನೀನ್ ಹಾಕೊಂಡಿದ ತಕ್ಷಣ ಎಲ್ಲರಿಗೂ ಮನಸ್ಸಲ್ಲಿ ದೇಶಭಕ್ತಿ ಹುಕ್ಕಿ ಬರ್ಬೇಕು. ಹಂಗಂತ ಅವರ ತಾಯಿ ತುಂಬಾ ಹೊತ್ತು ಯೋಚನೆ ಮಾಡಿದ ನಂತರ ಹೇಳ್ತಾರೆ, ಇಲ್ನೋಡು, ನಿನ್ಗೋಸ್ಕರ ಯಾವ ರೀತಿ ಡ್ರೆಸ್ನ ಹೊಲಿಬೇಕಂತ ಅರ್ಥ ಆಯ್ತು. ನಾನು ನಿನ್ಗೋಸ್ಕರ ಒಂದು ಸುಂದರವಾದ ತ್ರಿವರ್ಣದ ಲೆಹೆಂಗಾವನ್ನು ಹೊಲಿತೀನಿ. ಆದ್ರೆ ಅಮ್ಮ, ಅದೆಂಗ್ ಸಾಧ್ಯ? ನನ್ನತ್ರ ತ್ರಿವರ್ಣ ಬಣ್ಣದಲ್ಲಿ ಸ್ವಲ್ಪ ಬಟ್ಟೆಗಳಿದೆ. ಇದರಿಂದನೇ ನಿಂಗೋಸ್ಕರ ಲೆಹೆಂಗಾ ತಯಾರು ಮಾಡ್ತೀನಿ. ಇದು ನನ್ನ ಸೀರೆ. ಇದು ಹಸಿರು ಬಣ್ಣ. ಇದು ನಿಮ್ಮ ಅಪ್ಪನ ಪಂಚೆ. ಇದು ಬಿಳಿ ಬಣ್ಣ. ಮತ್ತೆ ಇದು ನನ್ನತ್ರ ಕೇಸರಿ ಬಣ್ಣದಲ್ಲಿದ್ದ ನನ್ನ ದುಪಟ್ಟ. ಈಗ ಬಾಹುಟದ ತ್ರಿವರ್ಣ ಪೂರ್ತಿ ಆಯ್ತಲ್ಲ, ಪಕ್ಕದ ಮನೆ ಸರ್ಲಾ ಆಂಟಿ ಹತ್ರದಿಂದ ಹೊಲಿಗೆ ಮಿಷನ್ ತರ್ತೀನಿ. ಮತ್ತೆ ರಾತ್ರಿನೇ ನಿನ್ಗೋಸ್ಕರ ಲೆಹೆಂಗಿ ನಾನು ರೆಡಿ ಮಾಡ್ಬಿಡ್ತೀನಿ. ಗಾಯತ್ರಿ ತುಂಬಾನೇ ಕಷ್ಟಪಟ್ಟು ಆ ತ್ರಿವರ್ಣದ ಲೆಹೆಂಗವನ್ನು ತುಂಬಾವೇ ಸುಂದರವಾಗಿ ಹೊಳೆದ್ಬಿಟ್ಲು. ಕಾಂಪಿಟೇಷನ್ ನಡೆಯೋಕೆ ಶುರುವಾಯ್ತು. ಸೀಮಾ ಒಂದು ವೆಸ್ಟರ್ನ್ ಡ್ರೆಸ್ ಹಾಕೊಂಡು ಎಲ್ಲರ ಮುಂದೆ ನಡ್ಕೊಂಡ್ಬರ್ತಾಳೆ. ಗ್ರೌಂಡಲ್ಲಿ ಕೂಡ ಮಕ್ಕಳು ಬೇರೆ ಬೇರೆ ಟೈಪ್ ಆಗಿ ರೆಡಿಯಾಗಿ ನಿಂತ್ಕೊಂಡಿರ್ತಾರೆ. ಆಗ ಸಡನ್ ಆಗಿ ಗೀತಾ ಮತ್ತೆ ಒಂದು ಸುಂದರವಾದ ಲೆಹೆಂಗವನ್ನು ಹಾಕೊಂಡು ಬರ್ತಾಳೆ. ಅದು ತ್ರಿವರ್ಣದ ಲೆಹೆಂಗವಾಗಿತ್ತು, ತುಂಬಾ ಸುಂದರವಾಗಿತ್ತು. ಅದು ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿರುತ್ತೆ. ಈಗ ಪ್ರಿನ್ಸಿಪಲ್ ಮೇಡಮ್ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತಾರೆ. ಮಕ್ಕಳೇ, ನಿಮ್ಮ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ನೀವೆಲ್ಲರೂ ತುಂಬಾ ಕಷ್ಟಪಟ್ಟು ಒಳ್ಳೆ ಒಳ್ಳೆ ಡ್ರೆಸ್ಸಸ್ ಹಾಕೊಂಡ್ ಬಂದಿದ್ದೀರಾ. ಆದ್ರಿಂದ ಎಲ್ಲಾರನ್ನೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆದ್ರೆ ನಾವು ವಿನ್ನರ್ ಒಬ್ಬರನ್ನೇ ಅಲ್ವಾ ಚೂಸ್ ಮಾಡಕ್ಕಾಗೋದು? ಆದ್ರಿಂದ ಇವತ್ತಿನ ಫಸ್ಟ್ ಪ್ರೈಸ್ ವಿನ್ನರ್ ಯಾರಂದ್ರೆ ಗೀತಾ. ಯಾಕಂದ್ರೆ ಅವಳೊಂದು ಡ್ರೆಸ್ಸಿಂದ ಅವಳ ದೇಶ ಪ್ರೇಮವನ್ನು ಎಲ್ಲಾರ್ಗೂ ತೋರಿಸಿದಾಳೆ. ಇವತ್ತು ಗಣರಾಜ್ಯೋತ್ಸವ ದಿನ, ಅದರಿಂದ ಈ ರೀತಿಯಾದ ಒಂದು ಡ್ರೆಸ್ ತುಂಬಾನೇ ಮುಖ್ಯ. ನಮ್ಮ ಈ ಒಂದು ಫ್ಯಾನ್ಸಿ ಡ್ರೆಸ್ ಅನ್ನು ನೋಡಿ ನೋಡೋರ್ಗೆ ಕೂಡ ಅವರ ಮನಸ್ಸಲ್ಲಿ ದೇಶಭಕ್ತಿ ಹುಕ್ಕಿ ಬರಬೇಕು. ಗೀತಾ, ಸ್ಟೇಜ್ ಮೇಲೆ ಬಾಮ್ಮ. ನಿನ್ನ ಪ್ರೈಸ್ ಅನ್ನು ಪ್ರಿನ್ಸಿಪಲ್ ಮ್ಯಾಮ್ ಕೈಯಿಂದ ತಗೋಬಾಮ್ಮ. ಮ್ಯಾಮ್, ನಾನು ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕೊಂಡಿದ್ದೀನಿ, ಆದ್ರೆ ನನಗೆ ಯಾಕೆ ಫಸ್ಟ್ ಪ್ರೈಸ್ ನೀವು ಕೊಡ್ತಿಲ್ಲ? ಮಗಳೇ, ಗೀತಾ ಅವಳ ಡ್ರೆಸ್ಸಿಂದ ನಮಗೆ ದೇಶಭಕ್ತಿ ಎಂದ್ರೆ ಏನಂತ ತಿಳಿಸಿದಾಳೆ. ಅದು ಕಾಸ್ಟ್ಲಿ ಬಟ್ಟೆಯಲ್ಲಿ ಬರಲ್ಲ. ನಮ್ಮ ತ್ರಿವರ್ಣವನ್ನು ನೋಡಿ ನಮ್ಮ ಮನಸ್ಸು ದೇಶಭಕ್ತಿಯಿಂದ ತುಂಬೋಗ್ಬಿಟ್ಟಿದೆ. ಅದ್ರಿಂದ ಅದಕ್ಕೆ ಇವತ್ತು ಅವಳೇ ವಿನ್ನರ್. ಮ್ಯಾಮ್, ನನಗೆ ಅರ್ಥ ಆಯ್ತು. ಇಲ್ನೋಡಿ ಮ್ಯಾಮ್, ನಾನು ನಮ್ಮ ದೇಶದ ಬಾಹುಟವನ್ನು ನನ್ನ ಡ್ರೆಸ್ ಮೇಲೆ ಹಾಕೊಂಡಿದ್ದೀನಿ. ದೇಶದ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ನಾನು ಕೂಡ ಪ್ರಸ್ತುತಪಡಿಸುತ್ತೇನೆ. ವೆರಿ ಗುಡ್ ಮಗಳೇ, ವೆರಿ ಗುಡ್. ಇವತ್ತಿನ ಸೆಕೆಂಡ್ ಪ್ರೈಸ್ ಕೊಡ್ತಿದೀವಿ ಸೀಮಾಗೆ, ಮತ್ತೆ ಥರ್ಡ್ ಪ್ರೈಸ್ ಕೊಡ್ತಿದೀವಿ ಮಾನ್ಸಿಗೆ. ಸೀಮಾ ತುಂಬಾ ಸಂತೋಷ ಪಡ್ತಾಳೆ, ಮತ್ತೆ ಗೀತಾನ ಕೂಡ ಕಂಗ್ರಾಚುಲೇಟ್ ಮಾಡ್ತಾಳೆ. ಗೀತಾ ಸಂತೋಷವಾದ ಆನಂದ ಬಾಷ್ಪೆಯೊಂದಿಗೆ ಅಲ್ಲಿ ನಿಂತಿರ್ತಾಳೆ. ಎಲ್ಲರೂ ಅವಳಿಗೆ ಗರ್ವದಿಂದ ಚಪ್ಪಾಳೆ ಹೊಡಿತಾರೆ.
ಇದು ಗೀತನ ಗೆಲುವು ಮಾತ್ರ ಅಲ್ಲ, ಆ ಮಗುವಿನ ತರನೇ ಗೆಲ್ಬೇಕು ಅಂತ ಅನ್ಕೊಂಡಿರುವ ಎಲ್ಲ ಮಕ್ಕಳಿನ ಗೆಲುವು ಅದಾಗಿತ್ತು. ಗೀತಾ ಮತ್ತೆ ಸೀಮಾ ಅವ್ರವ್ರ ಮನೆಗೆ ಹೋಗ್ತಾರೆ. ಗೀತಾ ಅವ್ರ ಅಪ್ಪ ಅಮ್ಮ ತುಂಬಾ ಸಂತೋಷ ಪಡ್ತಾರೆ, ಅದು ಅವಳ ಮಗಳು ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ ಅಂತ. ಇನ್ನೊಂದ್ ಕಡೆ ಸೀಮಾ ಕೂಡ ನಡೆದ ಎಲ್ಲಾ ವಿಷಯನೂ ಅವ್ರ ಅಪ್ಪ ಅಮ್ಮ ಹತ್ರ ಹೇಳ್ತಾಳೆ. ಅದನ್ನ ನೋಡಿ ಅವ್ರ ಅಪ್ಪ ಅಮ್ಮ ಕೂಡ ಅವಳ ಬದಲಾಗಿರುವ ಪ್ರವರ್ತನೆಯನ್ನು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಸ್ವಾತಿ ಒಂದು ಸಾದಾ ಸೀದೆಯಾದ ಒಂದು ಹೆಣ್ಮಗಳು. ಅವಳು 5ನೇ ಕ್ಲಾಸ್ ಓದ್ತಿದ್ಲು. ಎಲ್ಲರತ್ರ ಚೆನ್ನಾಗ್ ಮಾತಾಡ್ಬೇಕು, ಆಟಾಡ್ಬೇಕು ಅನ್ನೋ ಆಸೆ. ಇಷ್ಟು ಒಳ್ಳೆಯ ಸ್ವಭಾವ ಇರೋ ಹುಡುಗಿನ ಯಾರು ಚೆನ್ನಾಗ್ ಮಾತಾಡ್ಸೋದಿಲ್ಲ, ಯಾರು ಫ್ರೆಂಡ್ಶಿಪ್ ಮಾಡಲ್ಲ, ಯಾಕಂದ್ರೆ ಅವಳು ಕಪ್ಪಗಿರ್ತಾಳೆ ಅಂತ. ಅವಳು ಕಪ್ಪಗಿದ್ದಾಳೆ ಅಂತ ಅವರು ಯಾವಾಗ್ಲೂ ಅವಳನ್ನ ಚುಡಾಯಿಸ್ತಿದ್ರು, ಯಾರು ಅವಳನ್ನ ಲೆಕ್ಕನೆ ಮಾಡ್ತಿರ್ಲಿಲ್ಲ. ಸ್ವಾತಿ, ಲೈನಲ್ಲಿ ಹಿಂದ್ಗಡೆ ನಿಂತ್ಕೋ, ಮೇಡಮ್ ನೋಡಿದ್ರೆ ಕೋಪ ಮಾಡ್ಕೋತಾರೆ. ಆದ್ರೆ ನಾನು ಎಲ್ಲ ಓದ್ಕೊಂಬಂದಿದ್ದೀನಿ, ನಾನು ಮೇಡಮ್ಗೆ ಆನ್ಸರ್ ಮಾಡ್ಬೇಕು. ಮುಂದೆ ಇದ್ರೆ ಮಾತ್ರ ನಿನ್ನನ್ ಯಾರಾದ್ರೂ ನೋಡ್ತಾರಾ? ನೀನ್ ಯಾರಿಗೂ ಕಾಣ್ಸಲ್ಲ. ಹೆಂಗಿದ್ರು ಹಿಂದ್ಗಡೆ ಹೋಗಿ ನಿಂತ್ಕೋ, ಮೇಡಮ್ನ ಟೆನ್ಷನ್ ಮಾಡ್ಬೇಡ, ನಿನ್ನ ನೋಡಿದ್ರೆ ಟೆನ್ಷನ್ ಆಗ್ತಾರೆ. ಕಪ್ಪು ಹುಡುಗಿ, ಹೋಗಿ ಹಿಂದೆ ನಿಂತ್ಕೋ, ಹೋಗು, ಬೇಗ ಹೋಗಿ ನಿಂತ್ಕೋ. ಯಾವಾಗ್ಲೂ ಸ್ವಾತಿ ಜೊತೆ ಹೀಗೆ ನಡೀತಿತ್ತು. ಅವಳು ಯಾವಾಗ್ಲೂ ತುಂಬಾ ಬೇಜಾರಾಗ್ತಿದ್ಲು. ಆ ಸ್ಕೂಲಲ್ ನಡುವೆ ಯಾವ ಆಕ್ಟಿವಿಟೀಸ್ ಆಗಿರ್ಲಿ ಅವಳು ಹಿಂದೆನೇ ಇರ್ಬೇಕಾಗಿತ್ತು. 15th ಆಗಸ್ಟ್ ಬರ್ತಿತ್ತು, ಮತ್ತೆ ಸ್ಕೂಲಲ್ಲಿ ಎಲ್ಲಾ ಮಕ್ಕಳು ಕಲ್ಚರಲ್ ಆಕ್ಟಿವಿಟೀಸ್ಗೆ ಪ್ರಿಪೇರ್ ಆಗ್ತಿದ್ರು. ಸ್ವಾತಿಗನ್ ಇಷ್ಟ ಇತ್ತು. ಅವಳು ಆಗಸ್ಟ್ 15th ಕಾರ್ಯಕ್ರಮದಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಮಿಸ್ನ ಕೆಳಕ್ ಹೋಗ್ತಾಳೆ. ಮಿಸ್, ಅದು ನಾನು ನಾಳೆ ಆಗಸ್ಟ್ 15ಗೆ ನಾನು ಏನಂತ ಮಾತಾಡ್ತೀಯಾ? ಇಲ್ವೋ ಬಾಯಲ್ಲಿ ನುಂಗ್ಬಿಡ್ತೀಯಾ? ನನ್ಗಿಲ್ಲಿ ತುಂಬಾ ಕೆಲ್ಸ ಇದೆ, ದಯವಿಟ್ಟು ಬೇಗ ಹೇಳಮ್ಮ. ಮ್ಯಾಮ್, ಆಗಸ್ಟ್ 15ಗೆ ನಾನು ಡ್ಯಾನ್ಸ್ ಆಡ್ಲಾ? ಡ್ಯಾನ್ಸ್ಗೆ ಬೇಕಾಗಿರೋ ಅಷ್ಟು ಮಕ್ಳಿದಾರೆ, ನೀನ್ ಈ ಗ್ರೂಪಿಗೆ ಬರಕ್ಕಾಗಲ್ಲ. ಮತ್ತೆ ಈ ಗ್ರೂಪಲ್ಲಿ ಡ್ಯಾನ್ಸ್ ಆಡೋದಕ್ಕೆ ಸುಂದರವಾಗಿರೋ ಹುಡುಗಿರ್ಬೇಕು, ನಿನ್ನಂತ ಕಪ್ಪಗಿರೋರ್ನ ತಗೊಳಕ್ಕಾಗಲ್ಲ. ಸ್ವಾತಿ ಬೇಜಾರಾಗ್ಬಿಟ್ಟು ಪಾಪ ಅಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಮತ್ತೆ ಮನೆಗ್ ಹೋಗ್ತಾಳೆ. ಮತ್ತೆ ಅವ್ರ ತಾಯಿ ಹತ್ರ ಹೇಳ್ತಾಳೆ, ಅಮ್ಮ, ನನ್ ಕಪ್ಪಗೆ ಯಾಕಿದ್ದೀನಮ್ಮ? ಎಲ್ಲರೂ ನನ್ನ ನೋಡಿ ಚುಡಾಯಿಸ್ತಾರೆ, ಯಾರು ಮಾತಾಡಲ್ಲ, ಯಾವ ಕಾರ್ಯಕ್ರಮದಲ್ಲೂ ನಾನು ಹೋಗಕ್ಕಾಗಲ್ಲ. ಮಿಸ್ಸು ನನ್ನ ಯಾವಾಗ್ಲೂ ಕಪ್ಪಗಿದೀಯಾ ಅಂತ ನನ್ನ ಬ್ಯಾಕ್ವರ್ಡ್ ಆಗಿ ಮಾತಾಡ್ತಾರೆ. ಅಮ್ಮ, ಸ್ಕೂಲ್ಗೆ ಹೋಗಕ್ ನನ್ಗಿಷ್ಟನೇ ಇಲ್ಲ, ಎಲ್ಲರೂ ನನ್ನ ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾರೆ. ಅರೆ ನನ್ನ ಗೊಂಬೆ, ನೀನ್ ಯಾಕಷ್ಟ್ ಬೇಜಾರಾಗ್ತೀಯ ತಾಯಿ? ನೀನಾಗ್ಬೇಡ. ಖಾನ್ಹಾ ಅವರು ಕೂಡ ಕಪ್ಪಗಿದ್ರು, ಅವ್ರೇನಾದ್ರೂ ಬೇಜಾರಾದ್ರ? ಅವ್ರನ್ನ ಕೂಡ ಎಲ್ಲರೂ ಕಪ್ಪಗಿದ್ಯಾ ಅಂತ ಹೇಳ್ತಿದ್ರು. ನಾವು ಜೀವನದಲ್ಲಿ ಸಾಧಿಸ್ಲೇಬೇಕು, ಸಾಧಿಸಿದ್ರೆ ಎಲ್ಲಾರ್ಗೂ ಜ್ಞಾಪಕ ಇರ್ತೀವಿ. ಇದು ಆ ದೇವ್ರ್ ಕೊಟ್ಟಿರೋ ಬಣ್ಣ, ನೀನು ಸಂತೋಷವಾಗಿರ್ಬೇಕು, ಏನ್ ಯೋಚನೆ ಮಾಡ್ಬೇಡ. ಈ ಬಣ್ಣನ ನಿನ್ನ ಬಲವಾಗಿ ನೀನ್ ಬದಲಾಯಿಸ್ಕೋಬೇಕು, ಮತ್ತೆ ಜೀವನದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗೋದಕ್ಕೆ ನೀನ್ ಹೋರಾಡ್ಬೇಕು. ನಾನ್ ಹೇಳೋದ್ ನಿನ್ಗೆ ಅರ್ಥ ಆಗ್ತಿದೆಯಾ ಅಲ್ವಾ ಮಗು? ಒಂದು ಮನುಷ್ಯನ ವ್ಯಕ್ತಿತ್ವನೇ ಮುಖ್ಯ, ಅದ್ರಿಂದ ನಿನ್ನ ಕಲರ್ ಬಗ್ಗೆ ನೀನ್ ಯಾವಾಗ್ಲೂ ನಿರಾಶೆ ಆಗ್ಬೇಡ. ಸ್ವಾತಿ ಅವರ ತಾಯಿ ಹೇಳಿದ್ ಮಾತ್ ಕೇಳಿಸ್ಕೊಂಡು ಅವಳು ತುಂಬಾನೇ ಸಂತೋಷಪಟ್ಟು ಮಾರನೇ ದಿನ ಸ್ಕೂಲ್ಗೋಗ್ತಾಳೆ. ಸ್ಕೂಲ್ ಆಡಿಟೋರಿಯಂ ಅಲ್ಲಿ ಆಗಸ್ಟ್ 15th ಫಂಕ್ಷನ್ ನಡೀತಿತ್ತು. ಪ್ರಿನ್ಸಿಪಲ್ ಮ್ಯಾಮ್, ಟೀಚರ್ಸ್, ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗಿರುವ ಮಕ್ಕಳು ಎಲ್ಲರೂ ಅಲ್ಲಿ ಹಾಜರಾಗಿದ್ರು. ಫಂಕ್ಷನ್ ಶುರು ಆಗೋದಿತ್ತು. ಪೂರ್ತಿ ಸ್ಕೂಲಲ್ಲಿರೋರು ಎಲ್ಲರೂ ದೇಶಭಕ್ತಿಯಲ್ಲಿ ಮುಳುಗಿದ್ರು. ಎಲ್ಲಾ ಕ್ಲಾಸ್ ಮಕ್ಕಳು ಆಗಸ್ಟ್ 15th ಬಗ್ಗೆ ಭಾಷಣ ಹೇಳ್ತಿದ್ರು. ಸ್ವಾತಿ ಸಹ ಪ್ರಿಪೇರ್ ಆಗಿ ಬಂದಿದ್ಲು, ಅವಳು ಹೇಳ್ಬೇಕು ಅಂತ ಹೋಗ್ತಾಳೆ. ಆದ್ರೆ ಸ್ಟೇಜ್ ಮೇಲೆ ಹೇಳೋಣ ಅಂತ ಹೋಗ್ತಿತ್ತಂಗ್ಲೆ ಅಲ್ಲಿ ನಿಂತಿರುವ ಟೀಚರ್ ಅವ್ರನ್ನ ಕರೀತಾಳೆ. ಸ್ವಾತಿ, ಚೀಫ್ ಗೆಸ್ಟ್ ಎಲ್ಲರೂ ಬರೋರಿದ್ದಾರೆ, ನೀನೆಲ್ಲಿ ಹೋಗ್ತಿದ್ಯಾ? ಅಲ್ಲೋಗಿ ನನ್ ಕ್ಲಾಸ್ ಮಾನ ಮರ್ಯಾದೆ ನೀನ್ ತೆಗಿಬಿಡ, ದಯವಿಟ್ಟು ಬಾಯಿ ಮುಚ್ಕೊಂಡೋಗಿ ಅಲ್ಲಿ ಕುತ್ಕೋ. ಅಷ್ಟ್ರಲ್ಲೇ ಪ್ರಿನ್ಸಿಪಲ್ ಬಂದು ಅಲ್ಲಿ ಭಾಷಣ ಕೊಡ್ತಾರೆ. ಆಗಸ್ಟ್ 15th ಆರ್ಥಿಕ ಶುಭಾಶಯಗಳು ಮಕ್ಕಳ. ನಮ್ಮ ಚೀಫ್ ಗೆಸ್ಟ್ ಸಹ ಬಂದಿದ್ದಾರೆ. ಎಲ್ಲರೂ ಕ್ಲಾಪ್ಸ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡಿ. ಸ್ವಲ್ಪ ಹೊತ್ತಲ್ಲಿ ನಾವು ಫ್ಲಾಗ್ ಹಾಯ್ಸ್ಟ್ ಮಾಡ್ಬಿಡೋಣ. ಅದಾದ್ಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಅದು ತುಂಬಾ ವೇಟ್ ಮಾಡ್ತಿದ್ದೀರಾ ನೀವಂತ ಗೊತ್ತು. ಪ್ರೋಗ್ರಾಮ್ ಶುರು ಆಗುತ್ತೆ. ಅದಾದ್ಮೇಲೆ ಫ್ಲಾಗ್ ಹಾಯ್ಸ್ಟಿಂಗ್ ಸಹ ನಡೆಯುತ್ತೆ. ಎಲ್ಲಾ ಸ್ಟ್ಯಾಂಡರ್ಡ್ ಮಕ್ಕಳು ಅವರವರ ಪ್ರದರ್ಶನವನ್ನು ನೀಡ್ತಾರೆ. ಹೀಗೆ ಕಲ್ಚರಲ್ ಆಕ್ಟಿವಿಟೀಸ್ ನಡೀತಿರುತ್ತೆ. ಸ್ವಾತಿಯ ಕ್ಲಾಸಲ್ಲಿರುವ ಮಕ್ಕಳು ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ಇವಾಗ ತಾನೇ ಫ್ಲಾಗ್ ಹಾಯ್ಸ್ಟ್ ಮಾಡಿರುವ ಫ್ಲಾಗ್ ಪಕ್ಕದಲ್ಲೇ ಇತ್ತು. ಅದು ಕೆಳಗಡೆ ಬೀಳೋ ಪರಿಸ್ಥಿತಿಯಲ್ಲಿತ್ತು. ಎಲ್ಲರೂ ಮಕ್ಕಳು ಡ್ಯಾನ್ಸ್ ನ ನೋಡ್ತಿದ್ರು. ಮಕ್ಕಳು ಬೇರೆ ಪಕ್ಕದಲ್ಲೇ ಡ್ಯಾನ್ಸ್ ಆಡ್ತಿದ್ರು. ಯಾರ ಕಣ್ಣು ಫ್ಲಾಗ್ ಮೇಲೆ ಇಲ್ಲ. ಸಡನ್ ಆಗಿ ಸ್ವಾತಿಯ ಕಣ್ಣು ಫ್ಲಾಗ್ ಮೇಲೆ ಬೀಳುತ್ತೆ. ಮತ್ತೆ ಅವಳು ಏನೋ ಯೋಚನೆ ಮಾಡದೆ ಓಡ್ ಬಂದು ಫ್ಲಾಗ್ ನ ಹಿಡ್ಕೊಂಡ್ಬಿಡ್ತಾಳೆ. ಅದನ್ನ ನೋಡಿ ಎಲ್ಲರೂ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ.
ಸ್ವಾತಿ ಹಂಗ್ ಮಾಡ್ತಾಳೆ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ. ಸ್ಕೂಲ್ ಟೀಚರ್ಸ್ ಎಲ್ಲರೂ ಅಲ್ಲಿಗೆ ಓಡ್ ಬರ್ತಾರೆ. ಸ್ವಾತಿಯ ಕಾರಣದಿಂದ ಮಕ್ಕಳಿಗೆ ಯಾರಿಗೂ ಏಟ್ ಬೀಳಲ್ಲ. ಸ್ವಾತಿ ಮಾಡಿರುವ ಸಾಹಸಕ್ಕೆ ಎಲ್ಲರೂ ಅವಳನ್ನ ಮೆಚ್ಕೋತಾರೆ. ಇಂತಹ ಧೈರ್ಯಶಾಲಿ ಹಾಗೂ ಸಾಹಸಮಯ ಮಕ್ಕಳು ನಮ್ಮ ದೇಶದಲ್ಲಿದ್ರೆ ಈ ದೇಶದ ಪ್ರಗತಿ ತುಂಬಾ ಬೇಗ ಆಗುತ್ತೆ. ನಿನ್ನಿಂದಾಗಿ ಮಕ್ಕಳಿಗೆ ತಾಗೋದು ತಪ್ತಮ್ಮ. ಅಪಾಯವನ್ನು ತಪ್ಪಿಸಿದ್ಯಾ. ನಿನ್ನ ಜೀವವನ್ನು ಕೂಡ ನೀನು ಲೆಕ್ಕಿಸ್ಲಿಲ್ಲ. ಇವತ್ತು ನೀನು ನಮ್ಮ ರಾಷ್ಟ್ರಧ್ವಜವನ್ನು ನೆಲಕ್ಕೆ ತಾಗೋದ್ರಿಂದ ನಿಲ್ಲಿಸಿದ್ಯಾ. ನಿಂಗೆ ಇಂತಹ ಸಾಹಸ ಎಲ್ಲಿಂದ ಬಂತಮ್ಮ? ಸರ್, ನಮ್ಮ ಕ್ಲಾಸ್ ಟೀಚರ್ ಆಗಿರುವ ಪ್ರಾಚಿ ಮ್ಯಾಮ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ನಮ್ಮ ಫ್ಲಾಗ್ ನ ಯಾವಾಗ್ಲೂ ನಾವು ಕೆಳಗಡೆ ಹಾಕ್ಬಾರ್ದು, ನಾವು ಮರ್ಯಾದೆ ಕೊಡ್ಬೇಕು, ನಮ್ಮ ಬಾಹುಟಕ್ಕೆ ನಾವೇ ಮರ್ಯಾದೆ ನೀಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ರಕ್ಷಣೆ ನೀಡೋದು ನಮ್ಮ ಕರ್ತವ್ಯ. ಮ್ಯಾಮ್ ಯಾವಾಗ್ಲೂ ಹೇಳ್ತಾರೆ, ನಾವು ಎಲ್ಲರಿಗೂ ತುಂಬಾ ಸಹಾಯ ಮಾಡಬೇಕು, ಕಷ್ಟ ಕಾಲದಲ್ಲಿ ಸಹಾಯ ಮಾಡೋದಕ್ಕೆ ಹಿಂದಿರುಗಬಾರ್ದು, ನಮ್ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡಬಾರ್ದು ಅಂತ. ಅವ್ರು ಹೇಳ್ಕೊಟ್ಟಿದ್ ತರನೇ ನಾನ್ ನಡ್ಕೊಂಡೆ ಸರ್. ಮಿಸ್ ಪ್ರಾಚಿ, ವೆರಿ ಗುಡ್. ನೀವು ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಶಬಾಷ್ ಸ್ವಾತಿ ಬೇಟಾ. ಇವತ್ತಿನ ದಿನ ನಾನಿಲ್ಲಿ ಒಂದು ಪ್ರಮಾಣ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವತ್ತಿನ ದಿನದಿಂದ ಯಾವಾಗ ಏನ್ ಆಕ್ಟಿವಿಟೀಸ್ ನಡೆದ್ರು ಫಸ್ಟ್ ನಾನ್ ಬಂದು ಚೆಕ್ ಮಾಡ್ತೀನಿ, ಎಲ್ಲ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ. ಅದರಿಂದ ಮಕ್ಕಳು ಸೇಫ್ ಆಗಿರ್ಬೋದು. ನಾನು ಪ್ರಮಾಣ ಮಾಡ್ತಿದ್ದೀನಿ. ನಾನು ಸ್ವಾತಿ ಜೊತೆ ಎಷ್ಟು ಕೆಟ್ಟದಾಗ್ ನಡ್ಕೊಂಡೆ, ಆದ್ರೂ ಈ ಹುಡ್ಗಿ ಇವತ್ತು ನನ್ ಮಾನ ಮರ್ಯಾದೆ ಕಾಪಾಡಿದ್ಲು. ಇನ್ಮೇಲಿಂದ ನಾನು ಏನ್ ಭೇದ ಭಾವ ಈ ರೀತಿ ತೋರ್ಸೋದಿಲ್ಲ. ಎಲ್ಲರೂ ಸೇರಿ ಸ್ವಾತಿಗೋಸ್ಕರ ಚಪ್ಪಾಳೆ ಹೊಡಿತಾರೆ. ಮತ್ತೆ ಅವಳಿಗೆ ಸಹ ಒಂದು ಪ್ರೈಸ್ ಸಿಗುತ್ತೆ. ಆ ಪುರಸ್ಕಾರ ತಗೊಂಡು ತುಂಬಾ ಸಂತೋಷ ಪಡ್ತಾಳೆ. ಅವಳ ಸಂತೋಷ ನಿಲ್ಸ್ಕೊಳಕ್ಕೆ ಆಗಿಲ್ಲ. ಎಲ್ಲಾ ಸ್ಕೂಲ್ ಮಕ್ಳು ಚೆನ್ನಾಗ್ ಮಾತಾಡ್ತಾರೆ. ಎಲ್ಲರೂ ಅವಳ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಅದಾದ್ಮೇಲೆ ಮಕ್ಳಿಗೆಲ್ಲರಿಗೂ ಸ್ವೀಟ್ಸ್, ಚಾಕ್ಲೇಟ್ಸ್, ಮಿಠಾಯಿ ಅಂತ ಎಲ್ಲಾ ಕೊಟ್ಟು ಆಚರಣೆನ ಮುಗಿಸ್ತಾರೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर, और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.